ಎಲ್ಲರಿಗೂ ಶರಣಾರ್ಥಿಗಳು. ಈ ದಿವಸ ರಂಜಾನ್ ಮತ್ತು ಬಸವೇಶ್ವರ ಜಯಂತಿ ಏಕಕಾಲದಲ್ಲೇ ಬಂದಿದೆ. ಇದು ನನ್ನ 70 ವರ್ಷದ ಅನುಭವದಲ್ಲಿ ಇದು ಒಂದು ಅನುಭವ ಆಯಿತು. ಯಾವತ್ತೂ ಎರಡೂ ಹಬ್ಬಗಳು ಏಕಾಗಿ ಬಂದಿಲ್ಲ. ಇದು ಈ ಸರಿ ಬಂದಿರೋದು ಒಂದು ಒಳ್ಳೆಯ ಸಮಾಚಾರ. ಯಾಕಂದರೆ ಎಲ್ಲರ ಒಂದು ಐಕ್ಯತೆಯನ್ನು ತೋರಿಸ್ಲಿಕ್ಕೋಸ್ಕರ ಎರಡು ಹಬ್ಬಗಳು ಎಲ್ಲ ಜನಾಂಗಗಳು ಒಂದಾಗಲಿ ಅನ್ನೋ ದೃಷ್ಟಿಯಿಂದ ಆ ದೇವರೇ ಒಂದು ಸೃಷ್ಟಿ ಮಾಡಿ ಇವತ್ತು ಈ ಹಬ್ಬನ ಆಚರಣೆ ಆಗಿದೆ. ಈ ಸಮಾರಂಭಕ್ಕೆ ನಮ್ಮ ತಹಸೀಲ್ದಾರರು ಮತ್ತು ಮುನ್ಸಿಪಾಲ್ಟಿ ಆಯುಕ್ತರು, ಮುಖ್ಯ ಅತಿಥಿಗಳು ಎಲ್ಲ ಆಗಿ ಬಂದಿದ್ದಾರೆ. ಇವತ್ತು ಎಲ್ಲ ಬಸವಣ್ಣನ ಬಗ್ಗೆ ಎಲ್ಲರೂ ಸಾಕಷ್ಟು ಮಾತಾಡಿದ್ದಾರೆ. ನಾನು ಆಡುನುಡಿಯಲ್ಲೇ ಒಂದೆರಡೇ ನಮ್ಮ ಬಸವೇಶ್ವರ ದೇವಸ್ಥಾನದಿಂದ ಮಾತಾಡಿದ್ದಾನೆ. ಇದು ಪ್ರತಿ ವರ್ಷ ಬಸವೇಶ್ವರ ಜಯಂತಿಯನ್ನು ಬಸವೇಶ್ವರ ದೇವಸ್ಥಾನದಿಂದಲೇ ಮಾಡೋದು. ಆದರೆ ಇಲ್ಲಿ ಒಂದು ಸಮಸ್ಯೆ ಇದೆ. ಬಸವೇಶ್ವರ ಜಯಂತಿ, ಬಸವ ಜಯಂತಿ ಇದು ಎರಡು. ಇದು ಬಸವೇಶ್ವರ ಜಯಂತಿ, ಅಲ್ಲಿ ಬಸವ ಜಯಂತಿ. ಹಿಂದೆಲ್ಲ ಮಾಡ್ತಿದ್ದು ಬಸವ ಜಯಂತಿ ಅಂತ. ಚಿತ್ರದುರ್ಗ ಸ್ವಾಮಿಗಳು ಒಂದ್ಸರಿ ಅವರು ಎಲ್ಲ ಯೋಚನೆ ಮಾಡಿ ಬಸವಣ್ಣನ್ನೇ ಬಸವೇಶ್ವರ ಅಂತ ಕರೀತಾರೆ, ಹಂಗಾಗಬಾರ್ದು, ಬಸವೇಶ್ವರ ಜಯಂತಿ ಮಾಡಬೇಕಂತ ಇವತ್ತಿಗೆ 126 ವರ್ಷ ಆಗಿದೆ ಬಸವೇಶ್ವರ ಜಯಂತಿ ಶುರು ಮಾಡಿ. ಅದ್ರ ಹಿಂದೆ ಏನು ಬಸವಣ್ಣ ಜಯಂತಿ ಅಂತಲೇ ಮಾಡ್ತಾಯಿದ್ರು. ನಮ್ಮ ಚಿತ್ರದುರ್ಗದ ಸ್ವಾಮಿಗಳು ಅದನ್ನು ನಮ್ಮ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಅವರೇ ಮಾಡಿದ್ದು. ಅಂದಿನಿಂದ ಬಸವಣ್ಣನ ದೇವಸ್ಥಾನದೊಳಗೆ ಬಸವೇಶ್ವರ ಜಯಂತಿನೂ ಮಾಡಬೇಕು ಅಂತಂದು ಮಾಡ್ತಾ ಇದ್ದಾರೆ. ಅದು ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಅದನ್ನು ಯಾರು ತಪ್ಪಾಡಿಸ್ತಾರೆ, ಎರಡೂ ಒಂದೇ ದೇವರು ಅಂತ ನಾವು ಒಂದು ನಂಬಿದ ಮೇಲೆ ಬಸವೇಶ್ವರನೂ ದೇವರೇ, ಬಸವಣ್ಣನೂ ದೇವರೇ. ಈ ರೀತಿಯಾಗಿ ನಡ್ಕೊಂಬಂದಿದೆ. ಆದರೆ ನಾನು ಯಾಕೆ ಇದಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಅಖಿಲ ಭಾರತ ವೀರಶೈವ ಸಮಾಜದ ಅಧ್ಯಕ್ಷರು ನಾವು ಸುಮಾರು, ಅವರ ಅಧ್ಯಕ್ಷರು, ನಾನು ಉಪಾಧ್ಯಕ್ಷರು. ನಾವು ಆಗಿ 10 ವರ್ಷ ಆಗೈತಿ. ಆದರೂ ಕಾರ್ಯಕ್ರಮ ಇದೇ ಮೊದಲನೇ ಕಾರ್ಯಕ್ರಮ ನಾವು ಮಾಡ್ತಾ ಇರೋದು. ಯಾಕಂದರೆ ಇದು ಬಿಟ್ಕೊಂತ ಹೋದಂಗೆ ಹಿಂಗಾಗ್ತದೆ ಅಂತ ಹೇಳಿ ನಮ್ಮ ಅಧ್ಯಕ್ಷರು ಇದನ್ನೇನಾದರೂ ಮಾಡಿ ಮುಂದುವರಿಸ್ಬೇಕು ಅಂತ ಹೇಳಿ, ಆದರೆ ಒಂದು ಸ್ವಲ್ಪ ತಡವಾಗಿ ನಮ್ಮನ್ನೇ ಕೇಳಿದರು. ಯಾಕಂದ್ರೆ ನಾವು 15 ದಿವಸ ಗಂಟಲೇ ಮೊದಲೇ ಎಲ್ಲ ಅನೌನ್ಸ್ ಮಾಡಿರ್ತೀವಿ, ಮತ್ತು ತಹಸೀಲ್ದಾರಿಗೆ ಅವರಿಗೆಲ್ಲ ಮನವಿ ಕೊಟ್ಟಿರ್ತೀವಿ, ಮತ್ತು ಹ್ಯಾಂಡ್ ಬಿಲ್ ಸಹ ಮೊದಲೇ ಮಾಡಿಸಿರ್ತೇವೆ. ಒಂದು ಸ್ವಲ್ಪ ತಡ ಆಗಿರೋದ್ರಿಂದ ಈ ಕಾರ್ಯಕ್ರಮಗಳು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಮುಂದಿನ ವರ್ಷ ನಾವು ಆದಷ್ಟು ಬೇಗನೆ 1 ತಿಂಗಳು ಮೊದಲನೇ ಕುಂತು ನಾವೆಲ್ಲ ವಿಚಾರ ಮಾಡಿ, ಯಾಕಂದರೆ ಇದು ಅಧಿಕಾರಿಗಳಿಗೆ ಇರಿಸು ಮುರುಸು. ಇದು ನಾವೊಂದು ನಮೂನೆ ಹೇಳೋದು, ಅವರೊಂದು ನಮೂನೆ ಹೇಳೋದು, ಹಿಂಗೆ ಇರಿಸು ಮುರುಸು ಆಗಬಾರ್ದು. ಮೊದಲೇ ನಾವು ಸರಿ ಇರ್ಬೇಕು. ಅಧಿಕಾರಿಗಳೆಲ್ಲ ಅವರೆಲ್ಲ ಕರೆಕ್ಟಾಗಿ ಇರ್ತಾರೆ. ಯಾಕಂದ್ರೆ ಒಂದು ಗಲಾಟೆ ಆಗಬಾರ್ದು, ಒಂದು ಒಳ್ಳೆಯ ರೀತಿಯಿಂದ ನಡಿಬೇಕು, ಅಶುಭ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಅಧಿಕಾರಿಗಳು ನಮ್ಮ ಮೇಲೆ ಒತ್ತಡ ಏರೇ ಇರ್ತಾರೆ. ಆದಷ್ಟು ಜಲ್ದಿ ಮಾಡಿರಿ ಅಂತ. ಅದು ನಮ್ಮ ಒಳ್ಳೆದಕ್ಕೇನೆ ಅವ್ರು ಹೇಳೋದು. ಅವ್ರಿಗೂ ಅದರ ಅನುಭವ ಇರುತ್ತೆ. ಆದರೆ ಒಂದು ಅಧಿಕಾರದ ಒಂದು ಇದರೊಳಗೆ ಅವ್ರು ಹೇಳಲೇಬೇಕಾಗುತ್ತೆ, ನಾವು ಕೇಳಲೇಬೇಕಾಗುತ್ತೆ. ಮುಂದಿನ ವರ್ಷ ಅಧ್ಯಕ್ಷರು 1 ತಿಂಗಳು ಮೊದಲೇ ಬಸವಣ್ಣವರು ಒಂದು ಜಾತಿಗೆ ಸೀಮಿತರಾದವರಲ್ಲ. ಅವರು ಬರೀ ಹರಿಜನರಿಗೆ, ಗಿರಿಜನರಿಗೆ, ಲಿಂಗಾಯತರಿಗೆ ಸೀಮಿತರಾದವರಲ್ಲ, ಪ್ರತಿಯೊಂದು ಜನಾಂಗಕ್ಕೂ ಬೇಕಾದರೆ ಅವರೇ ಎಲ್ಲ ಸೇರಿ ಒಗ್ಗಟ್ಟು ಮಾಡಿ, ಎಲ್ಲ ಜನಾಂಗನೂ ಸೇರಿಸಿ ಒಗ್ಗಟ್ಟು ಮಾಡಿಸಿ ನಮ್ಮನ್ನು ಸೇರಿಸಿದ್ದಾರೆ. ಇವತ್ತು ಕೆಲವರು ನೋಡಿ, ಇಲ್ಲಿ ನಮ್ಮ ಏಕೆ ಕಾಲೋನಿ ಹೋಗಿರ್ಬೇಕಾರೆ ಅಲ್ಲಿ ಲಿಂಗ ಕಟ್ಟಿದ್ದಾರೆ. ಅದರೊಳಗೆ ಲಿಂಗ ಇರಲ್ಲ. ಯಾಕಂದ್ರೆ ಬಸವಣ್ಣನವರು 36 ವರ್ಷದೊಳಗೆ ಐಕ್ಯರಾದಾಗ ಆದರವರು ಅವ್ರು ಇನ್ನೊಂದು 10-15 ವರ್ಷ ಇದ್ದಿದ್ರೆ ಇನ್ನೂ ಏನು ಒಳ್ಳೆ ಕೆಲಸಗಳಾಗ್ತಿದ್ದೋ ಗೊತ್ತಿಲ್ಲ. ಲಿಂಗ ಮಾತ್ರ ಹಾಕ್ತಾರೆ, ಆದ್ರೆ ಲಿಂಗದ ಕಾಯಿ ಒಳಗೆ ಲಿಂಗ ಇರಲ್ಲ, ಲಿಂಗದ ಕಾಯಿ ಹಾಕ್ತಾರೆ. ಯಾಕಂತಂದ್ರೆ ಅಷ್ಟೇ ಅರಿವು ಬಂತು. ಅಷ್ಟು ಅರಿವು ಬಂದಾಗ ಇವರು 36 ವರ್ಷದೊಳಗೆ ತೀರ್ಕೊಂಡು ಹೋಗ್ಬಿಟ್ರು ಜಗದ್ಗುರುಗಳು ಬಸವಣ್ಣವರು. ಹಾಗಾಗಿ ಅದು ವಿಚಾರ ತಿಳಿಯೋದು. ಗುರುವ್ರ ಮನೆ ಹೋಗ್ರಿ, ಅಲ್ಲೇ ಅವ್ರು ಲಿಂಗ ಕಟ್ತಾರೆ. ಯಾಕಂತ ಕೇಳ್ತಾವೆ ನಾವು, ಈ ಲಿಂಗ ಕಟ್ಟಿದಾರಲ್ಲ ಯಾಕೆ ಅಂತ. ನಮ್ಮ ಯಜಮಾನರು ಹೇಳಿದ್ರಪ್ಪ, ನಂಗೆ ಮಾಡ್ಕೊಂತ ಬಂದೇವೆ ಅಂತ. ಆದ್ರೆ ತಿಳುವಳಿಕೆ ಇನ್ನೂ ಬಂದಿಲ್ಲ ಅಂತ ಅದರ ಅರ್ಥ. ಯಾಕಂದ್ರೆ ಪೂರ್ಣವಾಗಿ ಅವರಿಗೆ ಪಾಠ ಆಗಲಿಲ್ಲ. ಹೀಗಾಗಿ ಎಲ್ಲರೂ ನಾವು ಲಿಂಗವಂತರೆ, ಕುರುಬರು, ತಳವಾರು, ಹರಿಜನರು ಅನ್ನೋ ಭೇದ ಭಾವ ಯಾರಲ್ಲಿ ಇರಬಾರ್ದು, ಎಲ್ಲೂ ಕೂಡುದು. ಮನುಷ್ಯ ಹುಟ್ಟಿರೋದೇ ಒಂದು ಹೆಣ್ಣು, ಒಂದು ಗಂಡು, ಆ ಸೃಷ್ಟಿಯಿಂದನೇ ಆಗಿರೋದು. ಅದಕ್ಕೆ ಬಸವಣ್ಣವರು ಒಂದೇ ಮಾತನ್ನೇ ಹೇಳಿದರು, ಕಾಯಕವೇ ಕೈಲಾಸ ಅಂತ. ದುಡೀರಿ, ಕಷ್ಟಪಟ್ಟು ದುಡೀರಿ, ಜೀವನ ಮಾಡಿರಿ ಅಂತ. ಒಂದು ಗಂಟೆ ಪೂಜೆ ಮಾಡಿರಿ, ಗಂಟೆ ಭಾಷಣ ಮಾಡಿರಿ ಅಂತ ಯಾವ ಹೇಳಿಲ್ಲ. ಎಲ್ಲರೂ ತಿಳ್ಕೊಂಡ್ರೆ ನಾವಷ್ಟೇ ಅದನ್ನು. ಇದು ಬಸವಣ್ಣವ್ರ ವಿಚಾರ ಹೇಳ್ಬೇಕಂದ್ರೆ ಭಾಳ ಇದೆ. ನಮಗಿನ ಎಲ್ಲ ಅತಿಥಿ ಮಾನ್ಯರು ಭಾಷಣ ಮಾಡಿದ್ದಾರೆ. ಇನ್ನು ಹೆಚ್ಚಿಗೆ ಏನು ನಾವು ಮಾತಾಡೋಕೋಲ್ಲ. ಇಷ್ಟೇ ಹೇಳಿ ನಾನು ಮಾತು ಮುಗಿಸ್ತೇನೆ.